ಬೆಂಗಳೂರಿನ ರಸ್ತೆಗಳಲ್ಲಿ ರೋಡ್ ರೇಜ್ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾನೇ ಇದೆ. ಬಿಜೆಪಿ ಮುಖಂಡ ಅನಂತಕುಮಾರ್ ಹೆಗಡೆ ಕೇಸ್ ಮಾಸೋ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಎದೆ ಉಬ್ಬಿಸಿ ಮಾತನಾಡ್ತಾನೆ. ದಂಪತಿ ಮೈಮೇಲೇರಿ ಹೋಗ್ತಾ ಇದ್ದಾನೆ. ಮಹಿಳೆ ಎದುರಲ್ಲಿ ಇದ್ರೂ ಅವಾಚ್ಯವಾಗಿ ನಿಂದಿಸ್ತಾ ಇದ್ದಾನೆ. ನಡು ರಸ್ತೆಯಲ್ಲಿ ನಿಂತು ಕ್ಯಾಂಟರ್ ಡ್ರೈವರ್ ದಂಪತಿಗೆ ಬೆದರಿಕೆ ಹಾಕ್ತಿದ್ದಾನೆ. ಅಂದ ಹಾಗೆ ಈ ಕಾರಿನಲ್ಲಿ ಇದ್ದವರು ಗೋವಿಂದ ಸ್ವಾಮಿ, ವೃತ್ತಿಯಿಂದ ಸರ್ಜನ್. ಇವರು ತಮ್ಮ ಕುಟುಂಬಸ್ಥರ ಸಮೇತ ಕಾರಿನಲ್ಲಿ ನೆಲಮಂಗಲದಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ರು. ಈ ವೇಳೆ 8ನೇ ಮೈಲಿ ಫ್ಲೈಓವರ್ ಮೇಲೆ ಇದೇ ಕ್ಯಾಂಟರ್ ಡ್ರೈವರ್ ಇವರಿದ್ದ ಕಾರಿಗೆ ಚಮಕಾಯಿಸಿದ್ದಾನೆ. ಅಷ್ಟೇ ಅಲ್ಲ, ಕಾರ್ ಮುಂದೆ ಬಂದು ಕ್ಯಾಂಟರ್ನ ಎಡಕ್ಕೆ ಎಳೆದಿದ್ದಾನೆ. ಡಾಕ್ಟರ್ ಗೋವಿಂದ ಸ್ವಾಮಿ ಪತ್ನಿ ಕಾರು ಓಡಿಸ್ತಾ ಇದ್ರು. ತಕ್ಷಣವೇ ಬ್ರೇಕ್ ಹಾಕಿ ಕಾರು ನಿಲ್ಲಿಸದೇ ಇದ್ದಿದ್ರೆ ಅಪಘಾತ ಆಗ್ತಾ ಇತ್ತು ಅಂತ ಗೋವಿಂದ ಸ್ವಾಮಿ ಆರೋಪಿಸಿದ್ದಾರೆ. ಆಮೇಲೆ ಸಡನ್ ಆಗಿ ಹಿಂದೆಯಿಂದ ರೈಟ್ ತಗೊಂಡು ಸಡನ್ ಆಗಿ ಮುಂದೆ ಬಂದು ಲೆಫ್ಟ್ ಸೈಡ್ ಬಂದ್ರು, ನಮಗೆ ಬ್ಲಾಕ್ ಮಾಡಿದ್ದಕ್ಕೆ ನಾವು ಸಡನ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಇನ್ನೊಂಚೂರು ಲೆಫ್ಟ್ ಸೈಡ್ ಹೋಗಿದ್ರೆ ಏನು ನಮ್ಮದು ಫ್ಲೈಓವರ್ ಮೇಲೆ ಆ ವಾಲ್ ಇರುತ್ತಲ್ಲ ಸೈಡ್ ಲೆಫ್ಟ್ ಸೈಡ್, ಅದು ದಾಟ್ಕೊಂಡು ವೆಹಿಕಲ್ ಸಮೇತ ನಾವು ವೆಹಿಕಲ್ 3 ಜನ ಕೆಳಗೆ ಬೀಳಬೇಕು. ಸೊ ಇಷ್ಟೊಂದು ಇದಾಗಿ ಬ್ರೇಕ್ ಎಲ್ಲ ಹಾಕಿದ್ದಕ್ಕೆ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಲಾರಿಯನ್ನು ಅಲ್ಲೇ ನಿಲ್ಲಿಸಿದ್ದಾರೆ. ಅವನಿಗೆ ಹೋಗಿ ಹೇಳಿದ್ವಿ. ಕಾರಿನಲ್ಲಿ ಇದ್ದ ಡಾಕ್ಟರ್ ಕ್ಯಾಂಟರ್ ಚಾಲಕನ ಬಳಿ ತೆರಳಿ ಬುದ್ಧಿವಾದ ಹೇಳೋದಕ್ಕೆ ಮುಂದಾಗಿದ್ರು. ಆಗ ಕ್ಯಾಂಟರ್ನಿಂದ ಇಳಿದ ಡ್ರೈವರ್ ಸ್ಟೀಲ್ ರಾಡ್ ಹಿಡಿದು ಇವರ ಕಾರಿನ ಬ್ಯಾನೆಟ್ಗೆ ಹೊಡೆದಿದ್ದಂತೆ. ಅಪ್ಪಿತಪ್ಪಿ ಸ್ಥಳೀಯರು ಮಧ್ಯಪ್ರವೇಶಿಸಿ ಹಿಡಿದುಕೊಳ್ಳದಿದ್ರೆ ತನ್ನ ಮೇಲೂ ಹಲ್ಲೆ ಆಗ್ತಾ ಇತ್ತು ಅಂತ ಡಾಕ್ಟರ್ ಆರೋಪಿಸಿದ್ದಾರೆ. ಸ್ಟೀಲ್ ರಾಡ್ ತಗೊಂಡ್ಬಂದು ರೋಡ್ ರೇಜ್ ಅಲ್ಲಿ ಆಗುತ್ತೆ, ತಗೊಂಡು ಕಾರ್ ಬೋನೆಟ್ ಹೊಡೆದ್ಬಿಟ್ಟು ಇದೇ ರೀತಿ ನೀನು ತಲೆಗೆ ಹೊಡಿತೀನಿ ಅನ್ನೋ ಥರ ಧಮಕಿ ಆಗ್ತಿಲ್ಲ. ಅದೇನೋ ಒಂದು ಬಿಹೇವಿಯರ್ ಆಗಲಿ ಆ ಪೊಲೈಟ್ನೆಸ್ ಆಗಲಿ ಏನೂ ಇರಲಿಲ್ಲ. ತಪ್ಪು ಮಾಡಿದ್ದೀನಿ, ಏನೋ ಆಯಿತು ಹೋಗೋಣ ಮುಂದೆ ಅನ್ನೋ ಥರ ಇರಲಿಲ್ಲ. ಉಲ್ಟಾ ನಮ್ಮ ಮೇಲೆ ಅವನು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಅದು ತುಂಬ ಬೇಜಾರಾಯಿತು. ಸೊ ಹಾಗಾಗಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದ್ಕೊಂಡು, ಸೊ ಫ್ಲೈಓವರ್ ಇಳಿದ್ಮೇಲೆ ನಮ್ಗೆ ಯಶವಂತಪುರನೇ ನಿಯರೆಸ್ಟ್ ಆಗಿರೋ ಕಂಪ್ಲೇಂಟ್ ಮಾಡಿದೆ. ಸದ್ಯ ರೋಡ್ ರೇಜ್ ಸಂಬಂಧ ವೈದ್ಯ ಗೋವಿಂದ ಸ್ವಾಮಿ ಯಶವಂತಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈಗ ಈ ಪ್ರಕರಣ ಬಾಗಲಗುಂಟೆ ಠಾಣೆಗೆ ವರ್ಗವಾಗಿದ್ದು, ಆರೋಪಿ ವಿರುದ್ಧ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೋ ನೋಡಬೇಕು. ಮಂಜುನಾಥ್, TV9, ನೆಲಮಂಗಲ.